ಇವರಿಗೆ ಕೂಡ ಎರಡು ಪ್ರಕರಣ ವರದಿಯಾಗಿದ್ದಾವೆ. ಒಂದು ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ವರದಿಯಾಗಿತ್ತು. ಸೊ ಅದರಲ್ಲಿ ಇರ್ತಕ್ಕಂಥವ್ರು ಅನ್ನಪೂರ್ಣ ಏನು ಕಾಳಿ ಅಂತ ಇದ್ದಾರೆ. ಅವರು ಸುಮಾರು ಒಂದು 1,20,000 ಲೋನ್ ತಗೊಂಡಿರ್ತಾರೆ. ಸೊ ಅವರಿಗೆ 24% ರಂಗೆ 2,160 ರೂಪಾಯಿ EMI ಕಟ್ಟೋದಿರುತ್ತೆ. ಸೊ 15ನೇ ತಾರೀಕಿಗೆ ಕಟ್ಟೋದು ಇರುತ್ತೆ ಡ್ಯೂ ಡೇಟು, ಬಟ್ ಕಟ್ಟೋದಿಲ್ಲ. ಅವ್ರ ಮನೆಗೆ 26ನೇ ತಾರೀಕಿಗೆ ಮನೆಗೆ ಬಂದ್ಬಿಟ್ಟು ಅವ್ರದ್ದು ಏನು BSS ಫೈನಾನ್ಸ್ ಇರುತ್ತೋ ಅವರಿಗೆ ಅವಾಚ್ಯವಾಗಿ ನಿಂದಿಸೋದಿರುತ್ತೆ. ಇದು ಗಮನಕ್ಕೆ ಬಂದ ಮೇಲೆ ಪೊಲೀಸ್ ಅವರು ಅವ್ರ ಕಡೆಯಿಂದ ಒಂದು ಫಿರ್ಯಾದಿಯನ್ನು ಪಡೆದು ಆ ಫಿರ್ಯಾದಿನ ಒಂದು BNS ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಆರೋಪಿನ ಅರೆಸ್ಟ್ ಮಾಡಿ ಈಗ ನಾವು ಅದನ್ನ ಇಮಿಡಿಯೇಟ್ ಆಗಿ ದೋಷಾರೋಪಣಾ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕಂಥದ್ದನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಬನಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಒಂದು ವರದಿಯಾಗಿದೆ. ಸೊ ಅಲ್ಲಿ ಕೂಡ ಇಬ್ಬರು ಮಹಿಳೆಯರು ಈ ರಾಜಶ್ರೀ ಎಂಬರು ಏನು ಲೋನ್ ಅನ್ನು ತಗೊಂಡಿರ್ತಾರೆ, 60,000 ರೂಪಾಯಿದಷ್ಟು ಲೋನ್ ತಗೊಂಡಿರ್ತಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ಯಾಚವಾಗಿ ನಿಂದಿಸಿರ್ತಕ್ಕಂಥದ್ದು, ಮತ್ತೆ ಟ್ರೆಸ್ ಪಾಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಕ್ರಿಮಿನಲ್ ಇಂಟಿಮಿಡೇಷನ್ ಮಾಡಿರ್ತಕ್ಕಂಥದ್ದು ಅವರು ದೂರು ಕೊಟ್ಟರೆ ಆ ದೂರು ಆಧರಿಸಿ ನಾವು ಬನಟ್ಟಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಮಾಡಿಕೊಂಡು ಇಬ್ಬರು ಮಹಿಳೆಯರನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ನಾವು ಎಲ್ಲಾ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಇರತಕ್ಕಂಥದ್ದು 2022ರಲ್ಲಿ ಏನು RBI ಗೈಡ್ಲೈನ್ಸ್ ಇದೆ. ಸೊ RBI ಗೈಡ್ಲೈನ್ಸ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಬಂದಿದೆ. ಲೋನ್ ಕೊಡೋದಕ್ಕೆ ಏನು ಕಂಡೀಷನ್ ಇರಬೇಕು, ಮತ್ತೆ ಲೋನ್ ವಸೂಲಾತಿಗೆ ಏನು ಕಂಡೀಷನ್ ಸಂಬಂಧ ಇದೆ, ಮತ್ತೆ ಅದರಲ್ಲಿ ಏನು ಹರಾಸ್ಮೆಂಟ್ ಏನೇನಾಗುತ್ತಾ, ಯಾಕೆ ಹರಾಸ್ಮೆಂಟ್ ಮಾಡಬಾರ್ದು, ಅವ್ರದ್ದು ಏನು ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಲೋನ್ ಎಲ್ಲಿ ವಸೂಲಿ ಮಾಡ್ತಕ್ಕಂಥದ್ದು ಕ್ಲಿಯರ್ ಕಟ್ ಆಗಿ RBI ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕೆಂಬುದು. ಆ ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡಿದಾರಂತಂದ್ರೆ ಕಡಖಂಡಿತವಾಗಿ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಇಲ್ಲಿವರೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ 2,80,000ಕ್ಕಿಂತ ಹೆಚ್ಚು ಜನರು ಅಕೌಂಟ್ಸ್ ಇದೆ, ಮತ್ತೆ ಸುಮಾರು 1,450 ಕೋಟಿಗಿಂತ ಹೆಚ್ಚು ವಹಿವಾಟನ್ನು ಮಾಡ್ತಾ ಇದ್ದಾರೆ. ಈ ತರ ಏನು RBI ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮನ ತಗೊಂತೀವಿ, ಮತ್ತೆ ಅವ್ರ ಮೇಲೆ ದೋಷಾರೋಪಣಾ ಪತ್ರ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಈ ತರ ಯಾರಾದ್ರೂ ಕೂಡ ವರದಿ ಬಂದಿತ್ತು, ತಮಗೆ ಏನಾದ್ರೂ ಹರಾಸ್ಮೆಂಟ್ ಇತ್ತು ಅಂದ್ರೆ ನಾವು 9480803900 ಕೂಡ ನಮ್ದು ಕಂಟ್ರೋಲ್ ರೂಮಿಗೆ ತಾವು ಫೋನ್ ಮಾಡಿದಾರಂತಂದ್ರೆ ನಾವು ತಮ್ದು ಏನ್ ಸಹಾಯಕ್ಕಾಗಿ ಬರ್ತಾವಂತ ನಾನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.